ನಾನೇ ಬೆಳಿಬೇಕು ಅಥವಾ ನಮ್ಮ ಸರೌಂಡಿಂಗ್ ಅಷ್ಟೇ ಬೆಳಿಬೇಕು ಹಂಗಲ್ಲ. ಒಂದು ಮಾತಿದೆ, ಕಿರೀಟ ಒಂದೇ, ತಲೆಗಳಷ್ಟೇ ಚೇಂಜ್ ಆಗತ್ತೆ. ಕಿರೀಟ ಚೇಂಜ್ ಆಗಲ್ಲ ಯಾವತ್ತು, ತಲೆಗಳಷ್ಟೇ ಚೇಂಜ್ ಆಗೋದು. ಸೊ ಒಂದು ಪೀರಿಯಡ್ ಬರ್ತಾ ಬರ್ತಾ ಅದೇ ನೀವು ಹೇಳ್ದಂಗೆ ಅವರ ಒಂದು ಲಕ್ ಇಲ್ಲದೆ, ದೇವರ ಆಶೀರ್ವಾದ ಇಲ್ದಿರ, ಮುಖ್ಯವಾಗಿ ಕಲಾ ಸರಸ್ವತಿ ಎಲ್ಲರೂ ಕರ್ಕೊಳ್ಳಲ್ಲ. ಕೆಲವೊಂದ್ಸಲ ಅಬ್ಸರ್ವ್ ಮಾಡಿ, ನೋಡಕ್ ಸುಂದರವಾಗಿರ್ತಾರೆ, ಒಳ್ಳೆ ಟ್ಯಾಲೆಂಟೆಡ್ ಇರ್ತಾರೆ, ಹುಡುಗಿ ಆಗ್ಲಿ ಹುಡುಗ ಆಗ್ಲಿ ಚಿಕ್ಕ ಮಗು ಆಗ್ಲಿ ಯಾರೇ ಆಗಿರ್ಲಿ, ಆದ್ರೆ ಅವ್ರಿಗೆ ಅವಕಾಶಗಳೇ ಸಿಗಲ್ಲ. ಅದರರ್ಥ ಹಣೆಯಲ್ಲಿ ಬರ್ಸ್ಕೊ ಬಂದಿರಬೇಕು, ಕಲಾ ಸರಸ್ವತಿ ಬಾ ಅಂತ ಕರಿಬೇಕು, ಆವಾಗ ಮಾತ್ರನೇ ಸಾಧ್ಯ. ನಾನೇ ಹೇಳ್ದೆ ನನಗೆ ಆಕ್ಟ್ರೆಸ್ ಆಗಬೇಕು ಅನ್ನೋ ಒಂದು ಮನೋಭಾವನೆ ಖಂಡಿತ ಇರಲಿಲ್ಲ ಅಂತ, ಆದರೆ ಕರ್ಸ್ಕೊಂಡ್ರು, ನಾನು ಮಾಡಿದ್ದೀನಿ, ಒಳ್ಳೊಳ್ಳೆ ಪಾತ್ರಗಳು ಮಾಡಿದ್ದೀನಿ, ಮುಂದೆ ಮಾಡ್ತಿದ್ದೀನಿ, ಅಂದರೆ ಮಾಡ್ಬೋದು, ಇನ್ನು ಒಳ್ಳೊಳ್ಳೆ ಪಾತ್ರಗಳು ಗೊತ್ತಿಲ್ಲ, ಡಿಪೆಂಡ್ಸ್. ಸೊ ಬೆಳೀಲಿ, ಎಲ್ಲರೂ ಬೆಳಿಬೇಕು. ಇರೋದು ಒಂದು ತುಂಬ ಚಿಕ್ಕ ಜೀವನ, ಯಾರ್ಯಾರು ಬೆಳಿಬೇಕು ಎಲ್ಲರೂ ಬೆಳೀಲಿ. ಬಟ್ ನೀವು ಹೇಳಿದ ಪ್ರಕಾರ ನಂಗೆ ಅನ್ಸಿದೆ ಥಾಟ್, ಇಲ್ಲ ಅಂತ ಅನ್ಸಿಲ್ಲ. ಅಂದರೆ ಅದು ನನ್ನ ರೀತಿಲಿ ಯೋಚನೆ ಮಾಡಿಲ್ಲ. ಎಷ್ಟೊಂದು ಜನ ಇದ್ದಾರೆ ನನ್ನ ಫ್ರೆಂಡ್ಸ್ಗಳೇ ಪಾಪ ಇನ್ನೂ ಸ್ಟ್ರಗಲ್ ಮಾಡ್ತಿರೋ ಅಂಥವ್ರು, ಮತ್ತು ಥಿಯೇಟರ್ ಆರ್ಟಿಸ್ಟ್ಗಳು ಒಂದು ಅವಕಾಶ ಸಿಕ್ಕಿದ್ರೆ ಸಾಕು ತೆರೆ ಮುಂದೆ ಬರೋದಕ್ಕೆ ಅನ್ನೋ ಕಾರಣದಿಂದ ಅಂಥವ್ರನ್ನೆಲ್ಲ ಯಾಕೆ ಗುರುಸ್ತಿಲ್ಲ? ವೈ ಓನ್ಲಿ ಸೋಷಿಯಲ್ ಮೀಡಿಯಾ? ಈ ಓವರ್ನೈಟ್ ಆ ಸ್ಟಾರ್ಡಮ್ ಬಂದಿರೋವಂಥ ವ್ಯಕ್ತಿಗಳು ಅಥವಾ ಫೇಮ್ ಬಂದಿರೋವಂಥ ವ್ಯಕ್ತಿಗಳನ್ನ ಇಂಟರ್ವ್ಯೂ ಮಾಡಿ ಅವ್ರಿಗೆ ಒಂದು ಆ ಸೈಕಲ್ ಹೊಡೆದಿರೋವಂಥ ಒಂದು 106 ಆಡಿಷನ್ಸ್ ಕೊಟ್ಟಿರೋವಂಥದ್ದು, ರಿಜೆಕ್ಟ್ ಆಗಿರೋವಂಥ ಅನುಭವಗಳೇ ಇರಲ್ಲ. ಅದು ಯಾವತ್ತೂ ನಿಮಗೆ ಅದೇನೋ ಹೇಳ್ತಾರಲ್ಲ, ಆದಷ್ಟು ಅದು ಚಿನ್ನ ಮಾಡೋಕ್ಕಿಂತ ಮುಂಚೆ ಅದನ್ನು ಚೆನ್ನಾಗಿ ಕಾಯಿಸಿ ತಟ್ಟಿ ಇದು ಮಾಡ್ತಾರೆ ಗೊತ್ತಾ, ಆವಾಗಲೇ ಪಕ್ವ ಆಗೋದು. ನಿಮಗೆ ಎಗ್ದಡಮ್ ಏನೂ ಒಂದು ಎಕ್ಸ್ಪೀರಿಯನ್ಸೇ ಇಲ್ದಿರ ಬಂದಾಗ ನಿಮಗೆ ಅದನ್ನು ನೀವು ಹೆಂಗೆ ಸಸ್ಟೈನ್ ಆಗಬೇಕು, ಆ ಒಂದು ಫೇಮ್ನ ಹೆಂಗೆ ಉಳಿಸ್ಕೋಬೇಕು ಅನ್ನೋದು ಗೊತ್ತಿರಲ್ಲ, ಅದು ಅರ್ಧಕ್ಕೆ ಹೋಗ್ಬಿಡತ್ತೆ. ಎಲ್ರಿಗೂ ಅರ್ಧಕ್ಕೆ ಹೋಗಲ್ಲ, ಕಲ್ತ್ಕೊಂಡ್ರೆ ಉತ್ತಮ. ಹೆಂಗೆ ಉಳಿಸ್ಕೋಬೇಕು ಅನ್ನೋದನ್ನ ಕಲ್ತ್ಕೊಂಡ್ರೆ ಉತ್ತಮ, ಇಲ್ಲ ಅಂದರೆ ತುಂಬ ಕಷ್ಟ. ಈಗ ನೀವು ಯಾವುದೋ ಒಂದು ಲ್ಯಾಂಬರ್ಗಿನಿನೋ ಅದೋ ಒಂದು ಒಳ್ಳೆ ಪಾಶ್ ಕಾರ್ ತೊಗೋತೀರಾ, ಅದನ್ನು ಶೆಡ್ಡಲ್ಲಿ ಹೋಗಿ ನಿಲ್ಲಿಸ್ಬಿಟ್ರೆ, ಅಥವಾ ಒಂದಿನ ಓಡಿಸ್ಬಿಟ್ಟು ಗಲೀಜಾಗ್ಬಿಡ್ತಪ್ಪ ನಾನು ಓಡಿಸಿದ್ರೆ ಅಂತ ಅಂದ್ಬಿಟ್ಟು ಶೆಡ್ಡಲ್ಲಿ ಹಾಕ್ಬಿಟ್ರೆ ಏನಾಗುತ್ತೆ ಅದ್ರ ಕತೆ?